ನಮಸ್ಕಾರ ಸಾವ್ಕಾರ ಮಂದಿಗೆ. ಎಲ್ಲರೂ ಹೆಂಗದಿರಿ? ನೀವೇನು ಚೆನ್ನಾಗೇ ಇರ್ತೀರಿ. ಈಗ ಇನ್ಸ್ಟಾಗ್ರಾಮ್ದಾಗ ಫುಲ್ ಗಿಚ್ ಒಂದು ಹಿಂದಿ ಸಾಂಗ್ ಎಡಿಟಿಂಗ್ ವಿಡಿಯೋ ಟ್ರೆಂಡ್ದಾಗ ಐತಿ. ಅದು ಯಾವುದಂದ್ರೆ साहिबा ऐसे तो सताए ना चैन आता है. ಈ ವಿಡಿಯೋ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಪಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಜುಗರ್ ಗಂಟೆ ಹೊಡ್ರಿ. ಅಂದ್ರೆ ನಾ ಹಾಕಿದ ವಿಡಿಯೋ ನಿಮ್ಗೆ ಪಟ್ ಬರ್ತೈತಿ. ಸ್ಟಾರ್ಟ್ ಮಾಡೋಣ. ಹಂಗಂದ್ರೆ ಮೊದಲ ಕ್ಯಾಪ್ಕಟ್ನ ಓಪನ್ ಮಾಡ್ಕೊಂಡು ನಿಮ್ಮ ಕ್ಲಿಪ್ಸ್ ಮತ್ತು ಸಾಂಗ್ನ ಆ್ಯಡ್ ಮಾಡಿರಿ. ಆಮೇಲೆ ಸಾಂಗ್ ಮೇಲೆ ಕ್ಲಿಕ್ ಮಾಡಿರಿ. ಬೀಟ್ಸ್ದೊಳಗೆ ಹೋಗಿ ಆಟೋ ಜನರ್ ಸೆಲೆಕ್ಟ್ ಮಾಡಿರಿ. ಆದ್ರೆ ಎಲ್ಲೋ ಲೈನ್ಸ್ಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ನಿಮ್ಮ ಕ್ಲಿಪ್ಸ್ನ. ಆಮೇಲೆ ಸೆಕೆಂಡ್ ಕ್ಲಿಪ್ನ ಸೆಲೆಕ್ಟ್ ಮಾಡಿರಿ. ಫಸ್ಟಲ್ಲಿ ಒಂದು ಕೀ ಫ್ರೇಮ್ ಕೊಡ್ರಿ, ಹಂಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಕೊಡ್ರಿ. ಹಂಗೆ ಲಾಸ್ಟಲ್ಲಿ ಇರೋದು ಕೀ ಫ್ರೇಮ್ಗೆ ಸ್ವಲ್ಪ ಝೂಮ್ ಮಾಡಿರಿ. ಆಮೇಲೆ ಗ್ರಾಫ್ದೊಳಗೆ ಹೋಗಿ ಫ್ಲೋ ಟು ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿರಿ. ಈ ಥರ ಎಲ್ಲ ಕ್ಲಿಪ್ಸ್ಗೂ ಮಾಡಿರಿ. ಆಮೇಲೆ ಕ್ಲಿಪ್ಸ್ನ ನಡುವೆ ಒಂದು ವೈಟ್ ಬಾಕ್ಸ್ ಕಾಣಿಸ್ತೈತಿ, ಅದನ್ನ ಸೆಲೆಕ್ಟ್ ಮಾಡಿರಿ. ಆಮೇಲೆ ಬ್ಲ್ಯಾಕ್ ಫೇಡ್ ಅಂತ ಇರುತ್ತೆ, ಆ ಆಪ್ಷನ್ನ ಚೂಸ್ ಮಾಡಿಕೊಂಡು ಅಪ್ಲೈ ಟು ಆಲ್ ಕೊಡ್ರಿ. ಆದ್ರೆ ಫಸ್ಟ್ ವಿಡಿಯೋಗೆ ಮಾತ್ರ ವೈಟ್ ಪ್ಲಸ್ 2 ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಎಫೆಕ್ಟ್ಸ್ನಲ್ಲಿ ಹೋಗಿ ವಿಡಿಯೋ ಎಫೆಕ್ಟ್ಸ್ನಲ್ಲಿ ರಿಪಲ್ಸ್ ಅಂತ ಒಂದು ಎಫೆಕ್ಟ್ ಐತಿ, ಅದನ್ನ ಸೆಲೆಕ್ಟ್ ಮಾಡಿರಿ. ಅದನ್ನು ಸೆಲೆಕ್ಟ್ ಮಾಡಿರಿ. ಆಮೇಲೆ ಈ ಥರ ಸೆಟ್ ಮಾಡಿರಿ. ಮತ್ತು ಓಲ್ಡ್ರೇಗೆ ಹೋಗಿ ಈ ವಿಡಿಯೋನ ಆ್ಯಡ್ ಮಾಡಿಕೊಂಡು ಸ್ಪ್ಲೈಸ್ನಲ್ಲಿ ಫಿಲ್ಟರ್ ಚೂಸ್ ಮಾಡಿರಿ. ಹಂಗೆ ಈ ಸಾಂಗ್ದು ವಿಡಿಯೋ ಆ್ಯಡ್ ಮಾಡಿರಿ. ಸ್ಪ್ಲೈಸ್ದಾಗ ಫಿಲ್ಟರ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿರಿ. ಆಮೇಲೆ ಎಫೆಕ್ಟ್ಸ್ನಾಗ ಹೋಗಿ B&W ಕಾಮಿಕ್ 2 ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡಿರಿ. ಆಮೇಲೆ ಸ್ವಲ್ಪ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ರಿ. ಆದರೆ ಇದು ಫಸ್ಟ್ ಕ್ಲಿಪ್ಪಿಗೆ ಅಷ್ಟೇ ಇರಬೇಕು ನೋಡಿರಿ. ಮತ್ತು ಎಫೆಕ್ಟ್ಸ್ದಾಗ ಹೋಗಿ ಬ್ಲ್ಯಾಕ್ ಪ್ಲಸ್ 2 ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿರಿ. ಫಸ್ಟ್ ಕ್ಲಿಪ್ ಬಿಟ್ಟು ಎಲ್ಲ ಕ್ಲಿಪ್ಗೂ ಇದನ್ನ ಅಡ್ಜಸ್ಟ್ ಮಾಡಿರಿ. ಆಮೇಲೆ ಈ ಥರ ಎಕ್ಸ್ಪೋರ್ಟ್ ಮಾಡಿದ್ರೆ ಆಯ್ತು ನೋಡಿರಿ ನಿಮ್ಮ ವಿಡಿಯೋ.